ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾಗವಹಿಸಿ 24 ವರ್ಷಗಳ ಸುದೀರ್ಘ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ತಾಯಿನಾಡಿಗೆ ಆಗಮಿಸಿದ ಇಮಾಮ್ ಹುಸೇನ್ ಮುನವಳ್ಳಿ ಅವರಿಗೆ ಭಾನುವಾರ ನಗರದಲ್ಲಿ ಅದ್ದೂರಿ ಹಾಗೂ ಭಾವುಕ ಸ್ವಾಗತ ಕೋರಲಾಯಿತು. ನಗರದ ಪ್ರಮುಖ ವೃತ್ತವಾದ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕು ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿಗಳು ಸೇರಿ ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ಘೋಷಣೆಗಳ ಮೂಲಕ ಸ್ವಾಗತಿಸಿದರು. ನಂತರ ದಂಪತಿಗಳನ್ನು ತೆರೆದ ವಾಹನದಲ್ಲಿ ಕೂರಿಸಿ ಬೈಕ್ ಮೂಲಕ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಎಪಿಎಂಸಿ ವೃತ್ತದಿಂದ ಆರಂಭವಾಗಿ ಇಂಚಲ್ ರಸ್ತೆ ಮಾರ್ಗವಾಗಿ ಸಾಗುತ್ತಾ ರಾಯಣ್ಣ ವೃತ್ತ ತಲುಪಿತು. ಅಲ್ಲಿ ವೀರ ಯೋಧ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಬಳಿಕ ಮೆರವಣಿಗೆ ಇಂಚಲ್ ರಸ್ತೆ ಬೃಂದಾವನ ಕಲ್ಯಾಣ ಮಂಟಪಕ್ಕೆ ತಲುಪಿತು. ಕಾರ್ಯಕ್ರಮದಲ್ಲಿ ನೈಋತ್ಯ ರೈಲ್ವೆ ನಾಮನಿರ್ದೇಶಕ ಎಫ್.ಎಸ್. ಸಿದ್ದನಗೌಡರು ಮಾತನಾಡಿ, ದೇಶದ ಭದ್ರತೆಗೆ ತಮ್ಮ ಯೌವನವನ್ನೇ ಸಮರ್ಪಿಸಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಸೈನಿಕರ ತ್ಯಾಗವನ್ನು ಸಮಾಜ ಎಂದಿಗೂ ಮರೆಯಬಾರದು. ಇಮಾಮ್ ಹುಸೇನ್ ಮುನವಳ್ಳಿಯವರ ಸೇವೆ ಮುಂದಿನ ಪೀಳಿಗೆ ಪ್ರೇರಣೆಯಾಗಲಿ ಎಂದು ಹೇಳಿದರು. ತಾಲೂಕಾ ಪುರಸಭೆ ಮಾಜಿ ಅಧ್ಯಕ್ಷ ವಿಜಯ್ ಬೆಳನ್ನವರ್, ಸೈನಿಕರು ಗಡಿಯಲ್ಲಿ ನಿಂತು ದೇಶವನ್ನು ರಕ್ಷಿಸುವುದರಿಂದಲೇ ನಾವು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ. ನಿವೃತ್ತಿ ನಂತರವೂ ಅವರ ಗೌರವ ಉಳಿಯಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಬಾಬು ಕುಡುಸಮ್ಮನವರ್, ಉದ್ಯಮಿ ವಿಜಯ್ ಮೆಟಗುಡ್, ಸೈನಿಕರ ಸಮನ್ವಯ ಸಮಿತಿಯ ಅಧ್ಯಕ್ಷ ಬಿಬಿ ಬೋಗೂರ್ ಹಾಗೂ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ರುದ್ರಗೌಡ ಪಾಟೀಲ್, ಮಹಂತೇಶ್ ಅಶ್ಮನಿ, ಕುಮಾರ್ ಹೊಸಮನಿ, ಅಕ್ಬರ್ ಸಾಬ್ ಕಡಿಬಿ ಸೇರಿದಂತೆ ಅನೇಕ ಗಣ್ಯರು, ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಮಾಮ್ ಹುಸೇನ್ ಮುನವಳ್ಳಿ ಅವರನ್ನು ಸನ್ಮಾನಿಸಿ ಹಾರ, ಶಾಲು, ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇಡೀ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಮೊಳಗಿದವು. ಜನರಲ್ಲಿ ಉತ್ಸಾಹ ಮತ್ತು ಗರ್ವದ ವಾತಾವರಣ ಕಂಡುಬಂತು. ಸರಸ್ವತಿ ಪಠ್ಯದ ನಿರೂಪಿಸಿ ವಂದಿಸಿದರು. ಎರಡನೇ ಇಸ್ವಿಯಲ್ಲಿ ಭಾರತೀಯ ಸೇನೆಯಲ್ಲಿ ಅವರು ಆಯ್ಕೆಯಾಗ್ತಾರೆ. ಅವರು ತಮ್ಮ ಟ್ರೈನಿಂಗ್ ಅನ್ನು ಹೈದರಾಬಾದ್ನಲ್ಲಿ ಮುಗಿಸಿ 2003ನೇ ಇಸ್ವಿಯಲ್ಲಿ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2004ನೇ ಇಸ್ವಿಯಲ್ಲಿ ಪಠಾನ್ಕೋಟ್, 2006ರಲ್ಲಿ ಜಮ್ಮು ಮತ್ತು ಕಾಶ್ಮೀರ್, 6ರಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದೇ ರೀತಿ 2008ನೇ ಇಸ್ವಿಯಲ್ಲಿ ಬಾರಾಮುಲ್ಲಾ ಮತ್ತು ಜಮ್ಮು ಕಾಶ್ಮೀರದಲ್ಲಿ 2 ವರ್ಷಗಳ ತಮ್ಮ ಕಠಿಣ ಸೇವೆಯನ್ನು ಸಲ್ಲಿಸಿ 2010ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದಲ್ಲಿ ತಮ್ಮ ಪೋಸ್ಟಿಂಗ್ ಆಗ್ತಾರೆ. ಅದೇ ರೀತಿ 2012 ಶ್ರೀಗಳು ಹೈದರಾಬಾದ್, ತೆಲಂಗಾಣದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2015 ಆಸಾಂ, 2015ರಿಂದ 19ರವರೆಗೆ ಆಸಾಂನಲ್ಲಿ ಸೇವೆ ಸಲ್ಲಿಸಿ 2019 ಡೆಹ್ರಾಡೂನ್, ಉತ್ತರಾಖಂಡದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 23 ಕಾರ್ಗಿಲ್ ದ್ರಾಸ್ ಸೆಕ್ಟರ್ನಲ್ಲಿ ಅವರು ತಮ್ಮ ಅಂತಂದ್ರೆ ಇದೆಲ್ಲ ನಮ್ಗೆ ಓದಲಿಕ್ಕೆ ಕೇಳಲಿಕ್ಕೆ ಅಂತಂದ್ರೆ ಅಲ್ಲಿ ಜನಸಾಮಾನ್ಯರಾದ ನಾವು ನಿಮ್ಮಗಳು ಒಂದು ವಾರ ಕೂಡ ಇರಲಿಕ್ಕೆ ಆಗಲ್ಲ. ಅವರು ಕಠಿಣ ಸೇವೆಯನ್ನು ಸಲ್ಲಿಸತಕ್ಕಂತಹ ಸ್ಥಳಗಳು ಯಾವಂತಂದ್ರೆ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಅಂದ ತಕ್ಷಣ ಇಲ್ಲಿ ಬಹಳಷ್ಟು ಜನ ನಮ್ಮ
ಅಧಿಕಾರಿಗಳ ಅವ್ರಿಗೆಲ್ಲ ಮತ್ತು ಬೇರೆ ಒಂದಿಷ್ಟು ಸ್ನೇಹಿತರು ಕುಟುಂಬದವರು ಬಂದಿದ್ದಾರೆ. ಗಡಿ ಕಾಲದ ಒಳಗಡೆ ಹುತಾತ್ಮ ಆಗ್ಬೋದು, ಇಲ್ಲ ಅಂತಂದ್ರೆ ಎಷ್ಟು ವರ್ಷ ಸರ್ವಿಸ್ ಮಾಡಿ ಗಡಿ ಕಾಲ ಮರಳಿ ರಿಟೈರ್ಡ್ ಆಗಿ ಬಂದು ಬಿಡೋದು ಅಂತಕ್ಕಂಥ ಭಾವನೆ ನಮ್ಮ ಸಮಾಜದ ಒಳಗಡೆ ಇರತಕ್ಕಂಥ ಪ್ರತಿಯೊಬ್ಬರ ಕೈಯೊಳಗಡೆ ಕೂಡ ಇರೋದು. ಆದ್ರೆ ಅದು ನಾವು ಯಾವುದೋ ಒಂದು ಕಾಲೇಜಿಗೆ ಹೋಗಿ ಪ್ರೊಫೆಸರ್ ಮಾಡಿದ ರೀತಿ ಒಳಗಡೆ ಯಾರೋ ಒಂದು ಟೀಚರ್ ಹೋಗಿ ಮಾಡಿದಂಥದ್ದು, ಒಬ್ಬರು ಬ್ಯಾಂಕ್ ಒಳಗಡೆ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬಂದಿರತಕ್ಕಂಥದ್ದು, ಮತ್ತೊಬ್ರು ಇನ್ನಿದ್ರೆ ಕಂದಾಯ ಇಲಾಖೆ ಇರ್ಬೋದು, ವಕೀಲ ಇರ್ಬೋದು, ಮತ್ತೊಂದು ಇರ್ಬೋದು, ಇಲ್ಲೇನು ಮಾಡ್ತೇವೋ ಆ ರೀತಿ ಹೋಗಿ ಕೆಲಸ ಮಾಡಿ ಮರಳಿ ನಮ್ಮ ಮನೆಗೆ ರಿಟೈರ್ಮೆಂಟ್ ಆಗಿ ಬಂದಿರತಕ್ಕಂಥದ್ದು ಅಲ್ಲ. ಅದು ಸರ್ವಿಸ್ ರಿಟೈರ್ಮೆಂಟ್. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ವಿಸ್ ರಿಟೈರ್ಮೆಂಟ್. ಇಲ್ಲಿ ಏನಂತಂದ್ರೆ ಮಾತ್ರ ಭೂಮಿಯಾಗಿರ್ತಕ್ಕಂಥ ಈ ಮೆಟ್ಟಿ ನಿಂತಿರ್ತಕ್ಕಂಥ ಭಾರತ ಮಾತೆಯ ಸೇವೆಯನ್ನು ಮಾಡಿ ಜೀವವನ್ನ ಮುಡಿಪಿಟ್ಟು ಜೀವವನ್ನ ಭಾರತ ದೇಶಕ್ಕಾಗಿ ಹಂದು ತರೋದು, ತಂದೆ ತಾಯಿಗಳು ಗಂಡ ಹೆಂಡತಿ ಎಲ್ಲರನ್ನ ಮರೆತು ಸೇವೆಯನ್ನ ಮಾಡಿ ಬಂದಿರತಕ್ಕಂಥ ಈ ನಿವೃತ್ತಿ ಜೀವನ ಇದನ್ನು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಅದರ